ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಒಂದು ಮಧ್ಯಾಹ್ನ ಸಮಯದಲ್ಲಪ್ಪ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ನನ್ನ ಹೆಸಯ್ಯ, ನೀವು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರು. ಅದಕ್ಕಾಗಿ ಸ್ತೋತ್ರ ವಂದನೆ ಸ್ವಾಮಿ. ಈ ಸಮಯದಲ್ಲಿ ವಾಕ್ಯವನ್ನು ಅಪ್ಪ ಧ್ಯಾನ ಮಾಡಲಿಕ್ಕೆ ಹೋಗ್ತಿರುವಾಗ ಪರಿಶುದ್ಧಾತ್ಮ ದೇವರೇ, ನೀವು ನನ್ನೊಟ್ಟಿಗಿದ್ದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳುವಾಗೆ, ನಿನ್ನ ಮಾತಿಗೆ ಅನುಸಾರವಾಗಿ ನಾವು ಜೀವಿಸುವ ಹಾಗೆ ಏಸಪ್ಪ, ನೀನೇ ನನ್ನೊಟ್ಟಿಗೆ ಮಾತನಾಡುವಾಗಪ್ಪ ನಿನ್ನ ಮಾತುಗಳು ಕೇಳಿ ನಾವು ಆತ್ಮಿಕವಾಗಿ ಬಲ ಹೊಂದುವ ಹಾಗೆ ನೀನು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ಒಂದು ಸುತ್ತು ಬಿಟ್ಟು ದೇವರ ನಾಮ ಸ್ತೋತ್ರವಾಗಲಿ. ಇಲ್ಲಿ ಇವತ್ತಿನ ವಾಕ್ಯಾಂಶ ಆತ್ಮಿಕವಾದವರು ಶರೀರಾಧೀನವಾದವರು, ಆತ್ಮಿಕವಾದವರು ಶರೀರಾಧೀನವಾದವರು ಎಂಬುದಾಗಿ. ಇಲ್ಲಿ ಪೌಲನು 3ನೇ ಅಧ್ಯಾಯದಲ್ಲಿ 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಕೊರಿಂಥ ಸಭೆಗೆ ಹೀಗೆ ಮಾತಾಡ್ತಾ ಇದ್ದೇನೆ. ಏನಂತಂದರೆ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೇನೆ, ದೇವರಾತ್ಮನಿಂದ ನಡೆಸಿಕೊಳ್ಳುವವ್ರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಅಂತ ಇದ್ದಾನೆ. ಅಂದರೆ ಇನ್ನು ಯಾರ ಸಂಗಡ ಮಾತಾಡ್ತಾ ಇದ್ದಾನೆ ಅಂದರೆ, ಪ್ರಾಪಂಚಿಕರು ಅಂದರೆ ಈ ಲೋಕವನ್ನು ಇಷ್ಟಪಡುವಂಥವ್ರು, ಲೋಕದ ಆಸೆಗಳಿಗೆ ಒಳಪಡುವಂಥವ್ರು, ಲೋಕದ ರೀತಿಯಲ್ಲಿ ಜೀವಿಸುವಂಥವರಾಗಿರುವಂಥವ್ರಿಗೆ ಪ್ರಾಪಂಚಿಕರು ಎಂಬುದಾಗಿ ಕರೆಯಲ್ಪಡ್ತದೆ. ಹಾಗಾಗಿ ಪ್ರಾಪಂಚಿಕರು ಅಂದರೆ ಇಲ್ಲಿ ನಾವು ನೋಡ್ತೇವೆ 1 ಕೊರಿಂಥ 5 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತದೆ, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ ಅಂತ. ಅಂದರೆ ಯಾರನ್ನ ಪ್ರಾಪಂಚಿಕದಲ್ಲಿರುವಂಥವ್ರನ್ನ ಯಾರು ತಿಳ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಾಪಂಚಿಕರಲ್ಲಿರುವಂಥ ಮತ್ತು ಕ್ರಿಸ್ತನ ವಿಷಯದಲ್ಲಿ ಎಲೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯ್ತು. ಅಂದರೆ ಕ್ರಿಸ್ತನ ಆ ವಿಷಯದಲ್ಲಿ ಎಲೆಗೂಸುಗಳಂದರೆ ಯೇಸು ಸ್ವಾಮಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವ ಒಂದು ವಿಷಯ ಅವ್ರಿಗೆ ಗೊತ್ತಿರಲ್ಲ. ಈಗ ಸಣ್ಣ ಮಕ್ಕಳು ಎಳೆಗೂಸುಗಳು ಅವ್ರಿಗೇನು ಗೊತ್ತಿರಲ್ಲ. ಹೊಟ್ಟೆ ಹಸಿದ್ರೆ ಆಳ್ತಾರೆ, ಹಾಲು ಕೊಟ್ಟರೆ ಕುಡಿತಾರೆ, ಮಲಗ್ತಾರೆ, ಅಷ್ಟೇ. ಅನ್ನು ಬಿಟ್ಟರೆ ಬೇರೆ ಏನೋ ಅವ್ರ ಪ್ರಪಂಚನೇ ಗೊತ್ತಿಲ್ಲ, ಅವ್ರ ಲೋಕನೇ ಗೊತ್ತಿಲ್ಲ ಅವ್ರಿಗೆ. ಹಾಗೆ ಅನೇಕರು ಲೋಕದಲ್ಲಿರುವಂಥವರು ಕ್ರಿಸ್ತನ ವಿಷಯ ಏನು ಗೊತ್ತಿಲ್ಲದೆ, ಯಾವ ರೀತಿಯಲ್ಲಿ ಗೊತ್ತಿರೋದಿಲ್ಲ ಅವ್ರಿಗೆ. ಅಂತ ಅವರು ಸಂಗಡ ಮಾತಾಡದ ಹಾಗೆ ನಿಮ್ಮ ಹತ್ರ ಮಾತಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಅನೇಕರು ಕ್ರಿಸ್ತನ ನಂಬಿದ್ದಾರೆ, ನಂಬಿ ಕ್ರಿಸ್ತನ ನಂಬದವರಾಗೆ ಜೀವಿಸ್ತಾ ಇದ್ದಾರೆ, ಕ್ರಿಸ್ತನನ್ನ ನಂಬದಾಗೆ ಜೀವಿಸ್ತಾ ಇದ್ದಾರೆ. ಅಂದರೆ ಪ್ರಾಪಂಚಿಕರಾಗಿ. ಈ ಯೇಸು ಕ್ರಿಸ್ತನ ನಂಬಿದಂಥವರು 2 ರೀತಿ ಜನ ಇರ್ತಾರೆ, 2 ರೀತಿಯ ಜನಾಂಗ ಇರ್ತಾರೆ. ಅವ್ರು ಹೇಗಂದರೆ, ಕೆಲವರು ಭಾನುವಾರ ಮಾತ್ರ ಚರ್ಚಿಗೆ ಬರ್ತಾರೆ, ಎಷ್ಟೋ ಭಯಭಕ್ತಿಯಿಂದ ಬರ್ತಾರೆ, ಆ ಒಂದು ದಿನ ದೇವರ ವಾಕ್ಯವನ್ನು ಕೇಳ್ತಾರೆ, ಮತ್ತೆ ಆಚೆ ಬಂದ ಮೇಲೆ ಮತ್ತೆ ಲೋಕದಲ್ಲೇ ಜೀವಿಸ್ತಾ ಇರ್ತಾರೆ. ಎಷ್ಟು ಮಾತ್ರಕ್ಕೂ ಅವರು ಬದಲಾಗೋದಿಲ್ಲ, ಅವರ ಜೀವಿತಗಳನ್ನು ಬದಲಾಯಿಸಿಕೊಳ್ಳೋದಿಲ್ಲ. ಕ್ರಿಸ್ತನ ಸಾಕ್ಷಿಯಾಗಿ, ಕ್ರಿಸ್ತನ ಮಾದರಿಯಾಗಿ ಅವರು ಜೀವಿಸೋದಿಲ್ಲ. ಅವರು ದೇವರಿಂದ ನಡೆಸಲ್ಪಡೋದಿಲ್ಲ. ಕಾರಣ, ದೇವರ ಮಾತು ಅವರು ಕೇಳೋದಿಲ್ಲ. ದೇವರ ಮಾತೇನು ಹೇಳ್ತಾನೆ? ಮೊಟ್ಟ ಮೊದಲನೇದಾಗಿ ನಿನ್ನ ತಂದೆಯಾದ ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರೀತಿಯಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬಲದಿಂದ ಆತನೊಬ್ಬನ್ನೇ ಸೇವಿಸಬೇಕು ಅಥವಾ ಆರಾಧಿಸಬೇಕು ಅಂತದೆ. ಅಂದರೆ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕೆಂಬುದಾಗಿ. ಆದರೆ ಅನೇಕರು ದೇವರ ಮಾತೇ ಕೇಳೋದಿಲ್ಲ. ಎಷ್ಟು ಮಾತ್ರಕ್ಕೂ ದೇವ್ರನ್ನ ಮಾತು ಕೇಳಲ್ಲ, ದೇವ್ರಿಗೆ ಆಜ್ಞಾನುಸಾರವಾಗಿ ನಡೆಯೋದಿಲ್ಲ. 2ನೇದಾಗಿ ನಿನ್ನಂತೆ ನಿನ್ನರನ್ನು ಪ್ರೀತಿಸು. ಎಷ್ಟು ಮಾತ್ರಕ್ಕೂ ಪ್ರೀತಿಸಲ್ಲ. ಲೋಕದಲ್ಲಿ ಜೀವಿಸುವಂಥವರು ಎಷ್ಟು ಮಾತ್ರಗೂ
ನಾನು, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಂದೆ ತಾಯಿಗಳು, ನನ್ನ ರಕ್ತ ಸಂಬಂಧಿ, ಹೀಗೆ ಫಸ್ಟು ತನ್ನ ಕುಟುಂಬಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇರ್ತಾರೆ. ಇಲ್ಲ ನಾನು 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 ನಾನೊಬ್ಬನು ಚೆನ್ನಾಗಿದ್ದರೆ ಸಾಕು, ನಾನೊಬ್ಬಳು ಚೆನ್ನಾಗಿದ್ದರೆ ಸಾಕು, ಯಾರು ಏನನ್ನಾಗಲಿ, ನನಗೇನು ಅವಶ್ಯಕತೆ ಇದೆ, ನನಗೇನು ಅಗತ್ಯತೆ ಇದೆ, ನಾನೊಬ್ಬನು ಚೆನ್ನಾಗಿದ್ದರೆ ಸಾಕು ಅಂತೇಳಿ. ಇನ್ನು ಕೆಲವರು ಲೋಕದಲ್ಲಿರುವಂಥವ್ರು ಅವರ ದೇವರುಗಳಿಗೆ ಪೂಜೆಗಳಿಗೆ ಹೋಗುವಾಗ, ಅವರ ದೇವರುಗಳಿಗೆ ನಮಸ್ಕಾರ ಮಾಡೋಕ್ಕೆ ಹೋಗುವಾಗ ಅವ್ರು ಏನು ಮಾಡ್ತಾರೆ, ಹೋಗಿ ಅವ್ರಿಗೆ ಮಾತ್ರ ಬೇಡ್ಕೊಳ್ತಾರೆ, ಅಪ್ಪ ನಾನು ನನ್ನ ಕುಟುಂಬ ನಾವು ಮಾತ್ರ ಚೆನ್ನಾಗಿದ್ದರೆ ಸಾಕು ಅಂತ ಆಗ ಬೇಡ್ಕೊಳ್ತಾರೆ. ಅಂದರೆ ಅವರು ಎಷ್ಟು ಮಾತ್ರಕ್ಕೂ ಇತರನ್ನು ಪ್ರೀತಿಸಲ್ಲ ಮತ್ತು ದೇವರ ಮಾತುಗಳು ಅವ್ರು ಕೇಳೋದಿಲ್ಲ. ಲೋಕದಲ್ಲಿರುವಂಥವರು ಹಾಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಎಷ್ಟು ಮಾತ್ರಕ್ಕೂ ಸಭೆಗೆ ಬರ್ತಾರೆ. ಕೆಲವರು ಕ್ರೈಸ್ತರು ಮೊದಲನೇ ಒಂದು ಗ್ರೂಪ್ ಏನಿದೆ ಅಂದರೆ, ಸಭೆಗೆ ಬರ್ತಾರೆ, ಸಭೆಗೆ ಹಾಜರಾಗ್ತಾರೆ, ಪ್ರೇಯರ್ ಮಾಡಿಸ್ಕೊಳ್ತಾರೆ, ಏನೋ ತನಗೆ ಬೇಕಾದ ಒಂದು ಸ್ವಲ್ಪ ಕಾಣಿಕೆ ಕೊಡ್ತಾರೆ, ಹೊರಟೋಗ್ಬಿಡ್ತಾರೆ, ಮತ್ತೆ ಲೋಕಾನುಸಾರವಾಗಿಯೇ ಜೀವಿಸ್ತಾ ಇರ್ತಾರೆ. ಅವ್ರನ್ನ ಅವ್ರ ರೀತಿಯಲ್ಲಿ ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಏನಂತ, ಪ್ರಾಪಂಚಿಕ ಕ್ರಿಸ್ತನ ವಿಷಯದಲ್ಲಿ ಎಡೆಗೂಸುಗಳು ಆಗಿರುವಂಥವ್ರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ಅಂದರೆ ಏನು ಗೊತ್ತಿಲ್ಲದವ್ರ ರೀತಿಯಲ್ಲಿ ನಿಮ್ಮ ಸಂಗಡ ನಾನು ಮಾತಾಡಬೇಕಾಗ್ತಾ ಇದೆ. ಕಾರಣ, ನೀವಿನ್ನೂ ಆತ್ಮಿಕವಾಗಿ ದೇವರಲ್ಲಿ ಬೆಳೆದು ಬರ್ತಾ ಇಲ್ಲ, ದೇವರ ವಾಕ್ಯಾನುಸಾರವಾಗಿ ನೀವು ನಡೀತಾ ಇಲ್ಲ ಅಂತ ಅಲ್ಲಿ ಹೇಳ್ತಾ. ಎರಡನೇ ಗುಂಪು ಯಾಕೆಂದರೆ ಆತ್ಮಿಕವಾದ ಕ್ರೈಸ್ತರು. ಇವರು ಆತ್ಮಾನುಸಾರವಾಗಿ ದೇವರನ್ನು ಆರಾಧಿಸಿ, ದೇವರಿಗೆ ಸಲ್ಲಿಸುವುದನ್ನು ಸಲ್ಲಿಸಿ, ದೇವರಿಂದ ನಡೆಸಲ್ಪಡ್ತಾ ಇರ್ತಾರೆ. ದೇವರು ಒಂದು ವಾಕ್ಯನ ಕೂಡ ಅವರು ಬಿಡೋದಿಲ್ಲ. ದೇವರ ಸೇವಕರ ಮುಖಾಂತರ ದೇವರು ಮಾತನಾಡೋದು ಒಂದೊಂದು ಮಾತು ಅವ್ರು ಕೈಕೊಂಡು ನಡೀತಾ ಇರ್ತಾರೆ. ಎಷ್ಟು ಮಾತ್ರಕ್ಕೂ ದೇವ್ರನ್ನ ಅವ್ರು ಬಿಟ್ಕೊಡೋದಿಲ್ಲ, ದೇವ್ರ ಆಜ್ಞೆ ಅವ್ರು ಮೀರೋದಿಲ್ಲ. ಸಭೆಗೆ ಬರೋದೆಲ್ಲ, ಸಭೆಯಲ್ಲಿ ದೇವ್ರ ವಾಕ್ಯ ಏನು ಬೋಧಿಸ್ತಾ ಇರ್ತೋ ಅದನ್ನು ಫಾಲೋ ಆಗ್ತಾ ಇರ್ತಾರೆ, ಅದರ ಪ್ರಕಾರ ನಡ್ಕೊಳ್ತಾ ಇರ್ತಾರೆ, ಅದರ ಪ್ರಕಾರ ಅವರು ಜೀವಿಸ್ತಾ ಇರ್ತಾರೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಏನೇ ಬರಲಿ, ದೇವ್ರನ್ನ ಹತ್ರ ಅವ್ರು ಬಿಟ್ಕೊಡೋದಿಲ್ಲ, ದೇವರ ಆಜ್ಞೆಗಳನ್ನು ಅವ್ರು ಬಿಟ್ಕೊಡೋದಿಲ್ಲ. ದೇವರ ಆತ್ಮಾನುಸಾರವಾಗಿ ಅವ್ರು ನಡೆಸಲ್ಪಡ್ತಾ ಇರ್ತಾರೆ. ಇವು ಎರಡನೇ ರೀತಿಯವರು. ಮೊದಲನೇವರು ಚರ್ಚಿಗೆ ಬರ್ತಾರೆ, ಅದರ ಚರ್ಚಲ್ಲಿ ಏನು ಹೇಳ್ತಾರೋ ಸೇವಕರು, ದೇವ್ರ ವಾಕ್ಯ ಏನು ಬೋಧಿಸಲ್ಪಡ್ತದೋ ಅದರ ಪ್ರಕಾರ ನಡ್ಕೊಳ್ಳಲ್ಲ. ಅದಕ್ಕೆ ಪ್ರಿಯ ನನ್ನ ಸಹೋದರರೇ, ಈ 2-3ನೇ ವಚನ ನೋಡುವಾಗ ಏನಂತ, ನಿಮಗೆ ಹಾಲು ಕುಡಿಸಿದನು ಅನ್ನ ಕೊಡಲಿಲ್ಲ. ಅಂದರೆ ಹಾಲು ಕುಡಿಸಿದಂದ್ರೆ ಸಣ್ಣ ಮಗುಗೆ ಏನು ಮಾಡಿಕೊಡ್ತಾರೆ, ಹಾಲು ಮಾತ್ರ ಕುಡಿಸ್ತಾರೆ. ಅದೇ ಮಗು ಚೆನ್ನಾಗಿ ಬೆಳೆದು ಬಂದರೆ ಅದಕ್ಕೆ ಅನ್ನ ತಿನ್ನಲಿಕ್ಕೆ ಶಕ್ತಿ ಬಂದಾಗ ಅನ್ನ ತಿನ್ನಿಸ್ತಾರೆ. ಅನೇಕ ಸಭೆಗಳಲ್ಲಿ ಇನ್ನೂ ಈ ಪ್ರಥಮ ಪಾಠಗಳೇ ಮಾಡಬೇಕಾಗ್ತಾ ಇದೆ. ಕಾರಣ, ಅವ್ರು ಆತ್ಮಿಕವಾಗಿ ಬೆಳೀತಾ ಇಲ್ಲ, ಅನ್ನ ತಿನ್ನುವಂಥ ಜ್ಞಾನವನ್ನು ಬೆಳ್ಕೊಳ್ತಾ ಇಲ್ಲ. ಸುಮಾರು ಅನ್ನ ತಿನ್ಬೇಕೇನು ಬೇಕು, ಹಲ್ಲುಗಳು ಬೇಕು. ಹಲ್ಲುಗಳು ಬೆಳೆದು ಬಂದರೆ ಮಾತ್ರ ಅನ್ನ ತಿನ್ನೋಕ್ಕಾಗುತ್ತೆ. ಮತ್ತು ಅನ್ನ ತಿನ್ನುವವನಿಗೆ ನಿಮಗೆ ಅನ್ನ ತಿನ್ನೋದಕ್ಕೆ ಇನ್ನೂ ನಿಮಗೆ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ ಅಂತಾನೆ. ಇಷ್ಟು ಕೆಲವರು ವರ್ಷಗಳು ಅನುಸಾರವಾಗಿ ದೇವರಲ್ಲಿ ಇದ್ದಾರೆ. ಅವ್ರ ಮಾತಿನ ಶೈಲಿ ಬದಲಾಗಿಲ್ಲ, ಅವ್ರ ನಡೆ ನುಡಿ ಬದಲಾಗಿಲ್ಲ, ಅವರ ಹಾವಭಾವಗಳು ಬದಲಾಗಿಲ್ಲ. ಮೊದಲು ಹಳೆ ಜೀವಿತ ಹೇಗಿದೆಯೋ ಅದೇ ರೀತಿಯಲ್ಲಿದ್ದಾರೆ. ಚರ್ಚಿಗೆ ಬರೋವಾಗ ಚೆನ್ನಾಗಿ ಹಲ್ಲುಗಳು ಉಚ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತಾರೆ, ಮುಖ ತೊಳ್ಕೊಂಡು ಬರ್ತಾರೆ, ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಚರ್ಚ್ ಮುಗಿದ ತಕ್ಷಣ ಹೋಗಿ ಎಲ್ಲಡಿಕೆ ಹಾಕ್ತಾರೆ, ಚರ್ಚ್ ಮುಗಿದು ಹೋಗಿದ ತಕ್ಷಣ ಕುಡಿತಾರೆ, ಚರ್ಚ್ ಮುಗಿದು ಹೋಗಿದ ತಕ್ಷಣ ಕೆಟ್ಟ ಕೆಟ್ಟ ಮಾತುಗಳು ಬೈತಾರೆ, ಕೆಟ್ಟ ಅವರ ಸಹವಾಸದಲ್ಲಿ ಜೀವಿಸ್ತಾರೆ. ಲೋಕದಲ್ಲಿ ಅವರೆಲ್ಲ ಏನಾಗಿದೆ ಅಂದರೆ ಪ್ರಾಪಂಚಿಕರು, ಅಂದರೆ ಲೋಕಾನುಸಾರವಾಗಿ ಜೀವಿಸುವಂಥವ್ರು. ಅವರೆಷ್ಟು ಮಾತ್ರಕ್ಕೂ ದೇವರಿಗೆ ಭಯಪಡುವರಲ್ಲ, ದೇವರ ಒಂದು ಮಾತನ್ನು ಕೇಳುವವರಲ್ಲ. ಹಾಗಾಗಿ ಏನಾಗುತ್ತಂದರೆ ಅಂಥವ್ರು ಇನ್ನೂ ದೇವರಲ್ಲಿ ಬೆಳೆದಿಲ್ಲ, ಅವರು ಎಳೆ ಕೂಸುಗಳಾಗಿದ್ದಾರೆ, ಅವರು ಇನ್ನೂ ದೇವರ ವಾಕ್ಯವನ್ನು ಬೆಳೆದಿಲ್ಲ. ಅಂಥವ್ರಿಗೆ ಏನಂತ ಅಂದರೆ 3ನೇ ವಚನ, ಯಾಕೆಂದರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ಅಂದರೆ ಇನ್ನು ನೀವು ಶರೀರಕ್ಕೆ ಏನೇನು ಬೇಕು, ಈ ಲೋಕದ ಆಸೆಗಳು, ಲೋಕದ ಆಕಾಂಕ್ಷೆಗಳು, ಒಳ್ಳೆಯ ಬಟ್ಟೆ ಬೇಕು,
ಒಳ್ಳೆ ಪೌಡ್ರ್ ಹಾಕಬೇಕು, ಒಳ್ಳೆ ಸ್ನೋ ಹಾಕಬೇಕು, ಒಳ್ಳೆ ಶೇವ್ ಮಾಡಿ ಕಟಿಂಗ್ ಮಾಡಬೇಕು, ಅವೆಲ್ಲ ಬೇಕು. ಆದರೆ ಇನ್ನು ಶರೀರದ ಪಾಪದ ಆಸೆಗಳು, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲೇ ಜೀವಿಸ್ತಾ ಇರ್ತಾರೆ. ಲೋಕಾನುಸಾರವಾಗಿ ಆ ಸೈತಾನನ ಕುತಂತ್ರಗಳಿಗೊಳಗಾಗಿ ಸೈತಾನ್ ಅನುಸಾರವಾಗಿ ಶರೀರದ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರ ದೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನರಪ್ರಾಣಿಗಳು ಅಂದರೆ ಈ ಈ ನರಪ್ರಾಣಿಗಳಂದರೆ ಜೀವಿಸುವಂಥ ಹಸು, ಎಮ್ಮೆ, ಹೋತ, ಕರುಗಳು ಇವೆಲ್ಲ ಏನು ಮಾಡ್ತದೆ? ಅವಿಗೆ ವಾಯವರ್ಸ ಏನೂ ಇರೋದಿಲ್ಲ. ಈ ನಾಯಿಗಳು ಇವೆಲ್ಲ ಏನು ಮಾಡ್ತವೆ? ಅವು ಲೋಕಾನುಸಾರವಾಗಿ ಶಾರೀರಿಕ ಇಚ್ಛೆಗಳನ್ನು, ತಾಯಿಯನ್ನಲ್ಲ, ಮಗನಲ್ಲ, ಯಾವುದೇ ಒಂದು ರೀತಿಯ ಅವುಗೆ ಏನು ನೀತಿ ನಿಯಮಗಳೇ ಇರೋದಿಲ್ಲ. ಇಷ್ಟ ಬಂದ ಹಾಗೆ ಜೀವಿಸ್ತಾ ಇರ್ತದೆ. ಅದೇ ರೀತಿಯಲ್ಲಿ ಶರೀರದ ಸ್ವಭಾವಗಳ ಉಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು ಜೀವದಾನಗಳ ಮೇಲೂ ಈ ಕೆಲವು ಪಕ್ಷಿಗಳು ನೋಡ್ರಿ, ಕೆಲವು ಪ್ರಾಣಿಗಳು ನೋಡ್ರಿ, ಅವು ಲೋಕಾನುಸಾರವಾಗಿ ಜೀವಿಸದೆ ಅವು ಆತ್ಮಿಕವಾಗಿ ಒಂದು ಹೆಣ್ಣು ಪಾರಿವಾಳನಾಗಲಿ, ಒಂದು ಬೇರೆ ಯಾವುದೇ ಒಂದು ಸಿಂಹ ಆಗಲಿ, ನರಿ ಆಗಲಿ, ಅಥವಾ ಕೆಲವು ಪ್ರಾಣಿಗಳಿದೆ, ಅವು ಏನು ಮಾಡ್ತಾವೆ ಅಂದರೆ ಅವು ಸಾಯೋ ತನಕ ಪಾರಿವಾಳ ಆಗಲಿ, ಸಾಯೋ ತನಕ ಒಂದು ಗಂಡನ ಆಯ್ಕೆ ಮಾಡಿಕೊಂಡ್ರೆ ಅವು ಸಾಯೋ ತನಕ ಅವರೊಟ್ಟಿಗೆ ಇರ್ತವೆ. ಎಷ್ಟು ಮಾತ್ರಕ್ಕೆ ಅವು ಬಿಟ್ಟು ಹೋಗೋದಲ್ಲ, ಜೋಡಿಯಾಗೇ ಅವು ಜೀವಿಸ್ತಾ ಇರ್ತದೆ. ಆದರೆ ಮನುಷ್ಯರು ಕೂಡ ಹಾಗೆ ಜೀವಿಸೋದಿಲ್ಲ. ಮನುಷ್ಯರು ಲೋಕಾನುಸಾರವಾಗಿ ಶರೀರದಿನ ಅನುಸಾರವಾಗಿ ಏನು ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಾರೆ. ಹಾಗಾಗಿ ನೀವಿನ್ನೂ ಎಳೆ ಕೂಸುಗಳಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಎಳೆ ಕೂಸುಗಳಾಗಿದ್ದೀರಿ, ಆತ್ಮಿಕವಾಗಿ ನೀವು ಬೆಳೆದು ಬರ್ತಾ ಇಲ್ಲ. ನೀವು ಲೋಕಾನುಸಾರವಾಗಿ ಶಾರೀರದ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ನೀವು ಜೀವಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೇನೆ ಪ್ರಿಯರೇ. ಆದಿಕಾಂಡದಲ್ಲಿ ನಾವು ನೋಡುವಾಗ 13ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. 13ನೇ ಅಧ್ಯಾಯ 8ನೇ ವಚನದಲ್ಲಿ, ಆದಿಕಾಂಡ 13ನೇ ಅಧ್ಯಾಯ 8ನೇ ವಚನದಲ್ಲಿ ಏನು ಹೇಳ್ತದೆ ಅಂದರೆ, ಅಲ್ಲಿ ಲೋಟನು ಮತ್ತು ಅಬ್ರಾಹಮನಿದ್ದಾರೆ. ಅವರು ಅಣ್ಣ ತಮ್ಮಂದರು. ಏನು? ಅವರ ಅಣ್ಣ ತಮ್ಮಂದರು ಅಲ್ಲಿ ಶಾರೀರಿಕವಾದ ರೀತಿಯಲ್ಲಿ ಅಲ್ಲಿ ಜೀವಿಸ್ತಾ ಇದ್ದಾರೆ. ಕಾರಣ ಅವ್ರಿಗೆ ಐಶ್ವರ್ಯ ಚೆನ್ನಾಗಿದೆ. ಐಶ್ವರ್ಯ ಚೆನ್ನಾಗಿರುವಾಗ ಅಲ್ಲಿ ಏನಾಗುತ್ತಂದ್ರೆ, ನಾವು 13ನೇ 8ನೇ ವಚನದಲ್ಲಿ ನೋಡುವಾಗ ಅಬ್ರಾಹಮನು ತನ್ನ ತಮ್ಮನಾದಂಥ ಲೋಟನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನಂತ ಮಾತನಾಡ್ತಾ ಇದೆ ಅಂದರೆ, ಹೀಗಿರಲು ಅಬ್ರಾಹಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರೆಗೂ ನಿನ್ನ ದನ ಕಾಯುವವರೆಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ ಅಂತಾರೆ. ಅಂದರೆ ಅಲ್ಲಿ ಜಗಳವಿರಬಾರದು ಅಂತ ಹೇಳುವಾಗ ಅಲ್ಲಿ ಜಗಳ ಆಗ್ತಾ ಇದೆ ಅಂತೇಳಿ. ಈಗ ಈ ಏನು ಲೋಟನ ಕೆಲಸಗಾರರು ಮತ್ತು ಅಬ್ರಹಾಮನ ಕೆಲಸಗಾರರು ಯಾರು? ಇವ್ರು ದನ ಮೇಯಿಸುವಂಥವ್ರು, ಜೀವದಾನಗಳು ಮೇಯಿಸುವಂಥವ್ರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಆ ಕಡೆ ಹೊಡ್ಕೊಂಡು ಹೋಗು, ನಮ್ಮ ಜೀವದಾನಗಳಿಗೆ ಇಲ್ಲಿ ಮೇಯಿಸೋಕ್ಕಾಗಲ್ಲ, ನೀನು ಈ ಕಡೆ ಹೋಗು ಅಂತೇಳಿ ಒಬ್ರಿಗೊಬ್ರು ವಾದಿಸ್ಕೊಂಡು ಜೀವದಾನಗಳು ಮೇಯಿಸುವುದಕ್ಕೆ, ದನಗಳು ಮೇಯಿಸುವುದಕ್ಕಾಗಿ ಅವರು ಜಗಳ ಮಾಡ್ಕೊಳ್ತಾ ಇದ್ದಾರೆ. ಈಗ ಕೇಳ್ತಾ ಇದ್ದಾ? ಈಗ ಕೇಳ್ತಾ ಇದೆ ಚಂದ್ರು? ಸ್ಲೋ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಏನು ಮಾಡೋದು ಇದನ್ನ? ಓಕೆ ಥ್ಯಾಂಕ್ ಯು. ದೇವ್ರ ನಾಮ ಸ್ತೋತ್ರವಾಗಲಿ. ಇಲ್ಲ, ಅಣ್ಣ ತಮ್ಮಂದರಲ್ಲಿ ಜಗಳ ಆಗ್ತಾ ಇದೆ. ಅಣ್ಣ ತಮ್ಮಂದ್ರ ಏನಂದ್ರೆ, ಒಬ್ಬರ ಜೀವದಾನಗಳು ಒಬ್ಬರು ಏನಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ನಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ದೇವ್ರು ನಾಮ ಸ್ತೋತ್ರವಾಗಲಿ. ಖಂಡಿತ ದೇವ್ರು ಒಳ್ಳೇದಾಗ್ತದೆ, ಬರ್ತದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ.
ಹಾಗಾಗಿ ಪ್ರಿಯರೇ, ಏನಾಗ್ತಾ ಇದೆ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳ ಆಗ್ತಾ ಇದೆ. ಏನು, ನಾವು ಸಹೋದರಲ್ಲವೇ? ನೋಡಿ, ಇಲ್ಲಿ ತಮ್ಮನಾದಂಥ ಲೋಟನ್ ಹೋಗಿ ಅಣ್ಣನ ಹತ್ರ ಮಾತಾಡ್ತಾ ಇಲ್ಲ, ಈ ತರ ನನ್ನ ದನ ಕಾಯೋರು ನಿನ್ನ ದನ ಕಾಯೋರು ಜಗಳ ಮಾಡ್ಕೊಳ್ತಾ ಇದ್ದಾರೆ, ನಮ್ಗೆ ಮೇವು ಸಾಕಾಗ್ತಾ ಇಲ್ಲ, ಹಾಗಾಗಿ ಏನ್ ಮಾಡೋಣ ಅಂತೇಳಿ ತಮ್ಮನೋಗಿ ಅಣ್ಣನ ಹತ್ರ ಮಾತಾಡ್ತಾ ಇಲ್ಲ. ಆದರೆ ಅಣ್ಣನಾದವನು ಎಚ್ಚರಿಸಿಕೊಂಡಿದ್ದಾನೆ. ಕಾರಣ, ಅವನು ದೇವರಿಂದ ಕರೆಯಲ್ಪಟ್ಟವನಾಗಿದ್ದಾನೆ, ದೇವರ ಒಡಂಬಡಿಕೆಯಲ್ಲಿ ಜೀವಿಸುವ ಆತನಾಗಿದ್ದಾನೆ, ಆತನು ಆತ್ಮಿಕವಾದವನಾಗಿ ಜೀವಿಸ್ತಾ ಇದ್ದಾನೆ. ಅದಕ್ಕೆ ಇನ್ನು ಮುಂದೆ ಗಲಾಟೆಗಳು ಮಾಡಿಕೊಂಡ್ರೆ ಜಾಸ್ತಿ ಆಗ್ತದೆ. ಮತ್ತು ಇವತ್ತು ದನ ಕಾಯುವಂತರು ಜಗಳ ಮಾಡ್ಕೊಳ್ತಾರೆ, ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಜಗಳ ಮಾಡ್ಕೊಳ್ಬೇಕಾಗುತ್ತೆ, ನಾವು ಕೂಡ ಹಗೆ ಸಾಧಿಸ್ಬೇಕಾಗುತ್ತೆ, ನಾವು ದ್ವೇಷ ಸಾಧಿಸಬೇಕಾಗುತ್ತೆ, ಜಗಳ ಆಡಬೇಕಾಗುತ್ತೆ. ಆದ್ದರಿಂದ ಒಂದು ಕೆಲಸ ಮಾಡು ನೋಡು, ನಾವು ಸಹೋದರರು, ಹಾಗಾಗಿ ನಾವು ಜಗಳ ಮಾಡ್ಕೊಳ್ಳೋದು ಬೇಡ. ಒಂದು ಕೆಲಸ ಮಾಡು, ಈ ನಮ್ಮ ಸುತ್ತಲೂ ಪ್ರಪಂಚ ವಿಶಾಲವಾಗಿದೆ, ನೀನು ಯಾವ ಕಡೆ ನಿನಗೆ ಇಷ್ಟವಾದ ಕಡೆ ನೀನು ಹೋಗು, ನೀನು ಹೋಗೋ ಕಡೆ ನಾನು ಬರೋದಿಲ್ಲ, ಮೊದಲು ಆಯ್ಕೆ ನಿನಗೆ ಬಿಟ್ಕೊಡ್ತೀನಿ ಅಂತೇಳಿ ಸಹೋದರನಿಗೆ, ತಮ್ಮನಿಗೆ ಬಿಟ್ಕೊಡ್ತಾನೆ ಅಬ್ರಹಾಮನು. ಕಾರಣ, ಅವನು ದೇವರಿಂದ ನಡೆಸಲ್ಪಟ್ಟವನಾಗಿದ್ದರಿಂದ, ದೇವರ ಮಾತು ಕೇಳುವ ಆತನಾಗಿನ ಆತ್ಮಿಕವಾಗೋದ್ರಿಂದ, ನೋಡಪ್ಪ ನಿನ್ಗೆ ಯಾವ ಚಾಯ್ಸ್ ನಿನ್ಗೆ ಕೊಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ನಾನು ದೊಡ್ಡವನು, ನಾನೇನು ತೀರ್ಮಾನ ಮಾಡಿದ್ರೆ ಅದು ನೀನು ತಗೊಳ್ಬೇಕು, ನಾನೇನು ಕೊಟ್ರೆ ಅದು ನೀನು ತಗೋಬೇಕು, ನಾನು ದೊಡ್ಡವನು ಅಂತೇಳಿ ಹೇಳ್ತಾನೆ. ಆದರೆ ಇವನು ಅಬ್ರಹಾಮನ ಆತ್ಮಿಕವನ ಆಗಿರೋದ್ರಿಂದ ಅವನು ಹೇಳ್ತಾ ಇದ್ದಾನೆ, ನೋಡಪ್ಪ ನಿನಗೆ ಯಾವುದು ಬೇಕೋ ಅದನ್ನು ನೀನು ಆರಿಸ್ಕೊ, ಪ್ರಪಂಚ ವಿಶಾಲವಾಗಿದೆ, ನೀನು ಯಾವ ಕಡೆ ಹೋದ್ರೆ ಆ ಕಡೆ ನೀನು ಹೋಗು, ನಾನು ನಿನ್ನ ಕಡೆ ಬರೋದಿಲ್ಲ, ನೀನು ಬಿಟ್ಟ ಕಡೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತೇಳಿ ತನ್ನ ತಮ್ಮನಾದಂಥ ಲೋಟನ್ಗೆ ಆಯ್ಕೆ ಮಾಡ್ತಾನೆ. ಅವನು ಅವಾಗ ಒಂದು ವೇಳೆ ಹೇಳ್ಬೋದಾಗಿತ್ತು, ಅಣ್ಣ ನೀನು ದೊಡ್ಡವನು, ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ನೀನು ಯಾವ ಕಡೆ ಹೋಗಂದ್ರೆ ಆ ಕಡೆ ಹೋಗ್ತೀನಣ್ಣ, ಇಲ್ಲ ನೀನು ಹೇಳೋಣ ಅಂತ ಅವನು ಹೇಳ್ಬೋದಾಗಿತ್ತು. ಕಾರಣ ಅವನು ಹೇಳಲಿಲ್ಲ, ಕಾರಣ ಅವನು ಲೋಕದವನಾಗಿದ್ದನು, ಅವನು ಶಾರೀರಿಕವನಾಗಿದ್ದಂದ್ರೆ ಲೋಕದಲ್ಲಿ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಬೇಕು, ಲೋಕದಲ್ಲಿ ಶ್ರೀಮಂತನಾಗಬೇಕಂತ ಒಂದು ಅವನ ಆಸೆ ಇತ್ತು ಅವನಿಗೆ. ಆಗಾಗ ಅವನು ಏನು ಮಾಡ್ತಾನೆ ಅಂದರೆ ಅಣ್ಣನಿಗೆ ಒಳಗಾಗ್ತಾನೆ, ಅಣ್ಣನ ಹೇಳ್ದಂಗೆ ಕೇಳಿಬಿಡ್ತಾನೆ. ಏನಂತ, ನನಗಿಷ್ಟವಾದ ಸ್ಥಳ ಅಂತ ಮುಂದಕ್ಕೆ ನೋಡುವಾಗ ಅಲ್ಲಿ ಯೋರ್ದನ್ ಹೊಳೆ ಸುತ್ತಮುತ್ತಲು ಚೋಗರ್ದರ್ಗೆ ಎಲ್ಲ ನೀರಾವರಿ ಸ್ಥಳ ಇರ್ತದೆ, ಅದು ಉತ್ತಮವಾದ ಪ್ರದೇಶ ಆಗಿರ್ತದೆ. ಉತ್ತಮವಾದ ಪ್ರದೇಶ ಆಗಿರೋದ್ರಿಂದ ಅಲ್ಲೇನಾಗುತ್ತೆ ಅಂತ ಪ್ರೇರೆ, ಅವನು ಅಲ್ಲೇನಾಗುತ್ತಂದ್ರೆ ನಾನು ಈ ಕಡೆ ಹೋಗ್ತೀನಿ ಅಂತೇಳಿ ಅವನೇ ಆಯ್ಕೆ ಮಾಡ್ಕೊಳ್ತಾನೆ. ಯಾರು? ಲೋಟನ್. ಆ ಲೋಟನ ಆಯ್ಕೆ ಮಾಡಿಕೊಂಡು ಆಗ ಅಲ್ಲಲ್ಲಿ ಗುಡಾರಗಳು ಹಾಕ್ಸ್ಕೊಂಡು ಕೊನೆಗೆ ಏನು ಮಾಡ್ತಾನಂದ್ರೆ ಸೋದೋಮಕ್ಕೆ ಬಂದ್ಬಿಡ್ತಾನೆ, ಸೋದೋಮ್ ಪಟ್ಟಣಕ್ಕೆ. ಆ ಸೋದೋಮ್ ಏನಾಗಿರುತ್ತಂದ್ರೆ ಒಂದು ಚೆಂದು ತಿಳಿಸ್ತಾನೆ. ಅಮ್ಮ ಡಿಸ್ಟರ್ಬ್ ಮಾಡಬೇಡ್ರಿ, ಇಲ್ಲಿ ವಾಕ್ಯ ಹೇಳ್ತಾ ಇದ್ದ, ಆನ್ಲೈನಲ್ಲಿ ವಾಕ್ಯ ಹೇಳ್ತಾ ಇದ್ದೀನಿ. ಆ ಚಂದ್ರು ಕಟ್ಟಾಗಿದೆ ನೋಡಮ್ಮ, ಚಂದ್ರು ನಾನು ಮಾಡ್ತಾ ಇದ್ದಾನೆ. ಮಹಾಲಕ್ಷ್ಮಿ, ಚಂದ್ರು ತಗೋ, ಅಲ್ಲಿ ನೆಟ್ವರ್ಕ್ ಇದೆಯಲ್ಲ ಸ್ವಲ್ಪ ನೋಡ್ಕೋ. ಇಲ್ಲಿ ನಾನು ವಾಕ್ಯ ಹೇಳ್ತಾ ಇದ್ದೆ, ಆನ್ಲೈನಲ್ಲಿ ವಾಕ್ಯ ಹೇಳ್ತಾ ಇದ್ದೀನಿ, ರೆಕಾರ್ಡ್ ಆಗ್ತಾ ಇದೆ. ಇಲ್ಲಿ ನೆಟ್ವರ್ಕ್ ಕಮ್ಮಿ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಬ್ರಾಹಮನಿಗೂ ಲೋಟನಿಗೂ ಜಗಳ ಆಗಬಾರ್ದು ಅಂತೇಳಿ ಅಬ್ರಾಹಮನೇ ಎಚ್ಚೆತ್ಕೊಳ್ತಾನೆ. ಕಾರಣ ಅವನು ಆತ್ಮಿಕವಾದಂಥವನು. ಲೋಟನು ಅಬ್ರಾಹಣ ನೀನು ಹೇಳಿದಂಗೆ ನಾನು ಮಾಡ್ತೀನಿ ಅಂತ ಹೇಳಲ್ಲ, ಅವನೇನು ಮಾಡ್ತಾನೆ, ಅವ್ನು ನನಗೆ ಬೇಕಾದನ್ನು ನಾನು ಆರಿಸ್ಕೊತೀನಿ ಅಂತೇಳಿ ಅವ್ನಿಗೆ ಬೇಕಾದನ್ನು ಅವನು ಆರಿಸ್ಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ಪ್ರೇರೆ 7-8 ವಚನಗಳಲ್ಲಿ ನಾವು ನೋಡ್ತೀವಿ. ಈಗಿರಲು ಅಬ್ರಾಹಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯೋರು ನಿನ್ನ ದನ ಕಾಯೋರ್ಗೂ ಜಗಳವಿರಬಾರ್ದು, ನಾವು ಸಹೋದರಲ್ಲವೇ, ದೇಶವೆಲ್ಲ ನಿನ್ನೆದುರಿಗಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು,
ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನೆಂದು ಹೇಳಿದನು. ಅಂದರೆ ಪ್ರೀತಿಯಿಂದ ನಾವು ಬೇರೆ ಆಗೋಣ, ಪ್ರೀತಿಯಿಂದ ಬೇರೆ ಆಗೋಣ. ನಿನಗೆ ಇಷ್ಟ ಬಂದಿದ್ದು ನೀನು ಆರಿಸ್ಕೊಂತೇಳಿ ಅಣ್ಣನಾದಂಥವನು ಹೇಳ್ತಾ ಇದ್ದ. ಕಾರಣ ಅವನು ಆತ್ಮಿಕವಾದವನು, ದೇವರಿಗೆ ಒಡಂಪಟ್ಟವನು. ತಮ್ಮನು ಅಲ್ಲ, ನೀನು ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ನೀನು ಯಾವುದಕ್ಕೆ ಹೋಗಂತ ಅದು ನಾನು ಹೋಗ್ತೀನಿ ಅಂತ ಅವನು ಹೇಳಲಿಲ್ಲ. ಅವನು ಉತ್ತಮವಾದ ಚೆನ್ನಾಗಿದೆ ಕಾನಾನ ದೇಶವನ್ನು ಆರಿಸ್ಕೊಳ್ತಾನ. ಆವಾಗ ಒಳ್ಳೆ ಏನೋ ಒಳ್ಳೆ ಬೆಳೆ, ಒಳ್ಳೆ ನೀರಾವರಿ ಇರ್ತದೆ. ಹಾಗೆ ಹಾಗೆ ಮುಂದಕ್ಕೆ ಬಂದು ಸೋದಮ ಗೋಮರ್ ಸೇರ್ಕೊಂಡು ಬಿಡ್ತಾನೆ, ಅಲ್ಲೆಲ್ಲ ದುಷ್ಟರು ಇರ್ತಾರೆ. ಆದರೆ ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ ಈ ಆತ್ಮಿಕವಾದ ತೀರ್ಮಾನ ಬೇಕು. ಆತ್ಮಿಕವಾದ ತೀರ್ಮಾನ ಯಾರಲ್ಲಿ ಬರ್ತದೋ ಅವರು ಮಾತ್ರ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ, ದೇವರೊಂದಿಗೆ ಅವರು ಒಡಂಬಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆತ್ಮಿಕವಾದ ಒಂದು ತೀರ್ಮಾನ ಯಾರು ಅಬ್ರಾಹಮನ ತೆಗೆದುಕೊಂಡನು, ತನ್ನ ತಮ್ಮನಿಗೆ ಒಪ್ಪಿಸ್ಬಿಟ್ಟ. ನೀನು ಆಯ್ಸ್ ಮಾಡ್ಕೊಪ್ಪ, ನೀನು ಬಿಟ್ಟಿದ್ದು ನಾನು ತಗೊಂತೀನಿ. ಲೋಕಲ್ ಸರವಾಗಿರೋಂಥವ್ರು ನಾನು ಹೇಳ್ದಂಗೆ ನೀನು ಕೇಳ್ಬೇಕು, ನಾನು ದೊಡ್ಡವನು, ನಾನು ಭಾಗ ಕೊಟ್ಟಿದ್ದು ನೀನು ತಗೋಬೇಕು, ನನಗೆ 2 ಭಾಗ ಬೇಕು. ಬೈಬಲ್ ಕೂಡ ಇದೆ, ದೊಡ್ಡ ಮಗನಿಗೆ 2 ಭಾಗ ಕೊಡಬೇಕು ಅಂತೇಳಿ. ಆದರೆ ಇವನು ನನಗೆ 2 ಭಾಗ ಕೊಡು ಅಂತ ಇವನು ಕೇಳಲಿಲ್ಲ. ನಿನ್ಗೆ ಯಾವುದು ಬೇಕೋ ಅದು ತಗೋಪ್ಪ, ಮಿಕ್ಕಿದ್ದು ನಾನು ತಗೊಂತೀನಿ ಅಂತಾನೆ ಅಬ್ರಾಹಮನು. ಅಂದರೆ ಆತ್ಮಿಕವಾಗಿ ಯಾವುದೇ ಲೋಕಾನುಸಾರವಾದ ಆಸೆ ಅವನಿಗಿಲ್ಲ. ಎಷ್ಟು ಕೊಟ್ಟರೆ ಎಷ್ಟಿದ್ರೆ ಅಷ್ಟೇ ತೃಪ್ತಿ ಸಾಕು ಅಂತ ತೃಪ್ತಿಯಾಗಿ ಜೀವಿಸಿದಂಥವನು ಅಬ್ರಾಹಮ. ಹಾಗಾಗಿ ಪ್ರಿಯರೇ, ಇಲ್ಲಿ ಒಂದು ಒಳ್ಳೆ ತೀರ್ಮಾನ ಬೇಕು. ಆ ಒಳ್ಳೆ ತಿಳುವಳಿಕೆ ಕ್ರೈಸ್ತರು ಏನು ಮಾಡ್ತಾರೆ ಅಂದರೆ, ನೋಡ್ರಿ, ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಇಬ್ರಿಯವರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ 11ನೇ ವಚನ ನೋಡುವಾಗ, ಯಾಕೆಂದ್ರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗೋರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರರಾಗೋವರನ್ನು ಸಹೋದರನ್ನುವುದಕ್ಕೆ ನಾಚಿಕೆ ಪಡೆದೆ ಅಂತಾನೆ. ಅಂದ್ರೆ ಪ್ರಿಯರೇ, ಪವಿತ್ರ ಮಾಡುವ ಆತನಿಗೆ ಪವಿತ್ರ ಆಗೋರೆಲ್ಲರೂ ಒಬ್ಬನೇ ತಂದೆ ಇದ್ದಾನೆ ಎಲ್ಲರಿಗೂ ಅಂತೇಳಿ. ಯಾರು ಪವಿತ್ರ ಮಾಡುವ ಆತನು? ತಂದೆಯಾದ ದೇವರು. ಪವಿತ್ರರಾಗೋರು ಯಾರು? ನಾವೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವೆಲ್ಲ ಪವಿತ್ರರಾಗ್ತೀವಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವೇನಂತ ಶುದ್ಧರಾಗ್ತೀವಿ. ಇಬ್ರಿಯ 12ರಲ್ಲಿ 13-12ನೇ ವಚನದಲ್ಲಿ ನೋಡ್ತೀವಿ ಯಾವ ರೀತಿ ನಾವು ಪವಿತ್ರರಾಗ್ತೀವಿ ಅಂತ ನೋಡುವಾಗ, ಇಬ್ರಿಯ 12ರ ಅಧ್ಯಾಯ 13ನೇ ಅಧ್ಯಾಯ 12ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಇಲ್ಲಿ ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸೋಸ್ಕರ ಪಟ್ಟಣದವರೆಗೆ ಸತ್ತನು. ಅಂದ್ರೆ ಯೇಸು ಕ್ರಿಸ್ತನು ಪಟ್ಟಣದಲ್ಲಿರುವಂಥ ಎಲ್ಲ ಪಾಪವನ್ನು ಶಾಪವನ್ನು ತೆಗೆದುಕೊಂಡು ಹೋಗಿ ಊರಿಂದ ಆಚೆ ಹಾಕಿ ಆ ಕಲ್ವಾರಿ ಗುಡ್ಡದ ಮೇಲೆ ಸತ್ತನು. ಅಂದ್ರೆ ಪವಿತ್ರ ಮಾಡುವ ಆತನಿಗೆ, ಅಂದ್ರೆ ನಿನ್ನ ನನ್ನ ಪಾಪಗಳನ್ನು ಪವಿತ್ರಪಡಿಸುವಂತನು ಶುದ್ಧೀಕರಿಸುವಂತನು ಯೇಸು ಕ್ರಿಸ್ತನಾಗಿದ್ದಾನೆ. ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗೋರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಅಂದ್ರೆ ಪವಿತ್ರರಾಗೋರೆಲ್ಲ ನಾವುಗಳು. ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ಪಾಪಗಳನ್ನು ಒಪ್ಪಿಕೊಂಡು ಮಾನಸಾಂತರದೊಂದಿಗೆ ಕ್ಷಮೆ ಯಾಚಿಸುವಾಗ ಅಥವಾ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ನಿನ್ನ ನನ್ನ ಎಲ್ಲರ ಮೇಲೆ ಯಾರು ಪವಿತ್ರರಾಗಬೇಕಂತ ತೀರ್ಮಾನಿಸ್ಕೊಳ್ತಾರೋ, ಲೋಕವು ಬೇಡ, ಲೋಕದ ಆಸೆ ಆಡಂಬರವು ಬೇಡ, ಯೇಸು ಕ್ರಿಸ್ತನ ಒಬ್ಬನೇನೆ ಸಾಕು, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾನು ಜೀವಿಸ್ತೇನೆ, ನನಗೆ ಬೇಕಾದ ಎಲ್ಲವನ್ನು ಆತನೇ ಕೊಡ್ತಾನೆ. ಇನ್ನು ಈ ಪಾಪದ ಜೀವಿತ, ಈ ಲೋಕದ ಜೀವಿತ, ಈ ಶಾರೀರಿಕವಾದ ಜೀವಿತ ನನಗೆ ಬೇಡ ಅಂತೇಳಿ ಪವಿತ್ರ ಒಂದು ಯೇಸು ಕ್ರಿಸ್ತನ ರಕ್ತದಲ್ಲಿ ಯಾರು ಪವಿತ್ರರಾಗ್ತಾರೋ ಅವ್ರಿಗೆ ತಂದೆಯ ಒಬ್ಬನೇ ಆಗಿರ್ತಾನೆ. ಯೇಸು ಕ್ರಿಸ್ತನಿಗೂ ತಂದೆ ಒಬ್ಬನಾಗಿರ್ತಾನೆ,
ಮತ್ತು ಯೇಸು ಕ್ರಿಸ್ತನ ರಕ್ತದಲ್ಲಿ ಶುದ್ಧರಾಗುವಂಥ ಪವಿತ್ರರಾಗುವಂಥ ನಮಗೂ ಒಬ್ಬನೇ ತಂದೆ ಆಗಿರ್ತಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೋದಕ್ಕೆ ನಾಚಿಕೆ ಬೇಡ. ಅಂದರೆ ಪ್ರಿಯರೇ, ಆತನ ಸಹೋದರರು ಅಂತಾನೆ. ಯಾರು? ಯೇಸು ಕ್ರಿಸ್ತನ ನಮ್ಮನ್ನ ನನ್ನ ಸಹೋದರರು ಅಂತಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 15ನೇ ವಚನ ನೋಡುವಾಗ 15 ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ ಏನು ಹೇಳ್ತಾನೆ ಅಂದರೆ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯೋದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ನನ್ನ ತಂದೆ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಅಂದರೆ ಸ್ನೇಹಿತರು. ಇನ್ನೊಂದು ಕಡೆ ನೋಡುವಾಗ ಸಹೋದರರು. ಅಂದರೆ ತಂದೆಯಾದ ದೇವರಿಗೆ ಯಾರು ಅಧೀನರಾಗಿರ್ತಾರೋ, ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಮಗನಾಗಿರುವಾಗ ಆತನ ಮಕ್ಕಳಾಗಿ ನಾವು ಕೂಡ ಯೇಸು ಕ್ರಿಸ್ತನಿಗೆ ಸಹೋದರರು ಎಂಬುದಾಗಿ ಹೇಳಲ್ಪಟ್ಟಿದೆ. ಒಂದು ಕಡೆ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ಒಂದು ಸಾರಿ ಏನು ಹೇಳ್ತಾನೆ, ಯೇಸು ಸ್ವಾಮಿ ತಾಯಿಯು ಮತ್ತು ತಮ್ಮಂದಿರೆಲ್ಲನೂ ಬರುವಾಗ ಅವರು ನಿಮ್ಮ ತಾಯಿ ನಿಮ್ಮ ಸಹೋದರರು ಏನೋ ಈ ಥರ ಬಂದಿದ್ದಾರೆ ಅಂತ ಹೇಳುವಾಗ, ನಾವು ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನೋಡುವಾಗ 46ರಿಂದ 50 ವಚನಗಳಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ಸಹೋದರ ಬಂದಿರ ಅಂತ ಹೇಳುವಾಗ ಅಲ್ಲಿ ಯೇಸು ಸ್ವಾಮಿ ತೋರಿಸ್ಕೊಡ್ತಾನೆ. ಏನಂತ? ಶಿಷ್ಯರಿಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಿಂದ ನಡೆಯುವನೇ ನನಗೆ ತಮ್ಮನು ತಂಗಿಯೋ ತಾಯಿಯೋ ಆಗಬೇಕೆಂದು ಅಂದನು ಅಂತ. ಅಂದರೆ ಯಾರು ದೇವರ ವಾಕ್ಯಾನುಸಾರವಾಗಿ ನಡೀತಾರೋ, ಆತ್ಮಿಕವಾಗಿ ನಡೀತಾರೋ, ಶಾರೀರಿಕವಾದವನ್ನು ಬಿಟ್ಟು ಆತ್ಮಿಕವಾದಗಳನ್ನು ಹಿಡ್ಕೊಂಡು ನಡೀತಾರೋ ಅವರು ಯೇಸು ಕ್ರಿಸ್ತನ ಸಹೋದರರು ಸಹೋದರಿ ಯಾರಾಗಿರ್ತಾರೆ. ಯೇಸು ಕ್ರಿಸ್ತನಿಗೆ ಸಹೋದರರು ಸಹೋದರಿ ಆಗಿರುತ್ತೆ. ಯಾರು? ದೇವರ ವಾಕ್ಯಾನುಸಾರ ನಡೆಯಿರೋ. ಅದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಆತನ ಪ್ರಿಯ ನನ್ನ ಸಹೋದರರೇ, ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ಯಾವಾಗ ವಿಧೇಯ ಇರ್ತಾರೆ? ಏನು ಹೇಳ್ತಾನೆ? ಇಬ್ರಿಯ 2:11 ಮತ್ತೊಂದು ಸಾರಿ ಓದ್ಕೊಳ್ಳೋಣ. ಯಾಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಅಂದರೆ ಪವಿತ್ರ ಮಾಡುವಾತನ ಯಾರು? ಯೇಸು ಕ್ರಿಸ್ತನು. ಪವಿತ್ರರಾಗುವವರು ಯಾರು? ಯೇಸು ಕ್ರಿಸ್ತನ ಮಾತನ್ನು ಅಂಗೀಕರಿಸಿ ಆತನ ರಕ್ಷಕನೆಂಬ ನಂಬಿ ಮಾನಸಾಂತರ ಹೊಂದಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಪವಿತ್ರರಾಗ್ತಾರೆ. ಅಂಥವರಿಗೆ ಒಬ್ಬನೇ ತಂದೆಯಾದ ದೇವರು. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರನೋದಕ್ಕೆ ನಾಚಿಕೆ ಪಡದೆ ಅಂತಾರೆ. ಅಂದರೆ ಆತನ ನಾಚಿಕೆ ಪಡೋದಿಲ್ಲ. ಯಾವಾಗ? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಆಜ್ಞೆಗೆ ಕೈಕೊಂಡು ನಡೀತು ಲೋಕದ ಶರೀರ ಭಾವದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತೆಗೆದುಹಾಕಿ ನಡೆಯಲ್ಲಿ, ನುಡಿಯಲ್ಲಿ, ಮಾತಿನಲ್ಲಿ, ನೋಟದಲ್ಲಿ ಎಲ್ಲದರಲ್ಲಿ ಪವಿತ್ರ ಮಾಡಿಕೊಂಡು ಆತ್ಮಿಕವಾಗಿ ಜೀವಿಸುವಂಥವ್ರನ್ನ ಇವರು ನನ್ನ ಸಹೋದರು ಅಂತೇಳಿ ಆತನ ಪರಲೋಕದಲ್ಲಿ ತಂದೆಯಾದ ದೇವರ ಮುಂದೆ ಒಪ್ಕೊಳ್ತಾರೆ. ಇಲ್ಲಾಂದ್ರೆ ನೀವು ಯಾರೋ ನನ್ಗೆ ಗೊತ್ತಿಲ್ಲ ಅಂತಾನೆ. ಅದಕ್ಕಾಗಿ ನಾವು ಆತ್ಮಿಕವಾಗಿ ನಾವು ಜೀವಿಸ್ಬೇಕಂದ್ರೆ ನಾವೇನಾಗಬೇಕು? ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಪವಿತ್ರರಾಗಬೇಕಾಗಿದೆ. ಆತ್ಮಿಕವಾಗಿ ಜೀವಿಸಬೇಕಾಗಿದೆ. ಮತ್ತು ಅಲ್ಲಿ ಲೋಟನ ಒಂದು ಜೀವಿತ ನೋಡುವಾಗ ಅವನು ಲೋಕದ ತೃಪ್ತಿ ಹೊಂದುತ್ತಾ ಇದ್ದಾನೆ. ಲೋಕದ ರೀತಿಯಲ್ಲಿ. ಯಾವ ರೀತಿ? ಲೋಕದ ರೀತಿಯಲ್ಲಿ 13ನೇ ಅಧ್ಯಾಯ ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 9-10 ವಚನಗಳಲ್ಲಿ ಏನು ಹೇಳ್ತಾ ಇದೆ? ದೇಶವೆಲ್ಲ ನಿನ್ನರಿಗಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗು, ಪ್ರತ್ಯೇಕ ಹೋಗುವಂತ ಇದೆಯೋ ಯೇಸು ಹೇಳುವಾಗ ಲೋಟನ್ನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆ ಸುತ್ತಲ ಪ್ರದೇಶವು ಚೋಗರ್ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡೋಕ್ಕಿಂತ ಮುಂಚೆ
ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದ ನೀರಾವರಿಯಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಆ ಸೊದೋಮ್ ಗೊಮೋರ ಮೊದಲು ಒಳ್ಳೆ ಉತ್ತಮವಾದ ದೇಶವಾಗಿತ್ತು, ನೀರಾವರಿ ದೇಶ ಆಗಿತ್ತು, ಎಲ್ಲ ಸಕಲ ಅಭಿವೃದ್ಧಿ ಸಿಗ್ತಾ ಇತ್ತು. ಅಂಥ ದೇಶವನ್ನು ಅಂದರೆ ಲೋಕದ ತೃಪ್ತಿ, ಲೋಕಾನುಸಾರವಾಗಿ ಅವನು ಏನು ಆಗ್ತಾನೆ, ಲೋಕಾನುಸಾರ ಜೀವಿಸೋದಕ್ಕಾಗಿ ಲೋಕದಲ್ಲಿರುವಂಥ ಆಸ್ತಿಗಳ ಐಶ್ವರ್ಯನ ಸಂಪಾದನೆ ಮಾಡೋದಕ್ಕಾಗಿ ಅವನು ಲೋಕವನ್ನು ನೋಡಿದ. ಆದರೆ ಪ್ರಿಯ ನನ್ನ ಸಹೋದರ, ಅಬ್ರಹಾಮನು ಜೀವಕರವಾದ ಆತ್ಮಿಕವಾದ ಒಂದು ತೃಪ್ತಿ ಅಂದರೆ ದೇವರೇ ಆತನಿಗೆ ವಾಗ್ದಾನ ಮಾಡಿಕೊಡುವಂಥ ದೇಶವನ್ನ ಇದು ಮಾಡ್ತಾನೆ. ನೋಡು, ಆ ಲೋಟನ್ನು ಯಾವಾಗ ಬಿಟ್ಟು ಹೋದನೋ 14ನೇ ವಚನದಲ್ಲಿ ನಾವು ನೋಡ್ತೀವಿ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ, ಆದಿಕಾಂಡ 13ನೇ ಅಧ್ಯಾಯ 14ನೇ ವಚನದಲ್ಲಿ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮ್ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳ ಕಣ್ಣೆತ್ತಿ ನೋಡುವಂತ ಇದ್ದಾರೆ. ಅಂದರೆ ದೇವರೇ ಆ ಅಬ್ರಹಾಮನಿಗೆ ಆಸ್ತಿಯನ್ನ, ದೇಶವನ್ನು ತೋರಿಸ್ಕೊಡ್ತಾ ಇದ್ದಾನೆ. ಲೋಟನ್ ಏನು ಮಾಡ್ತಾ ಇದ್ದಾನೆ, ತಾನೇ ಕಣ್ಣೆತ್ತಿ ನೋಡಿ ತನಗಿಷ್ಟವಾದ ಆ ಸ್ಥಳವನ್ನು ಆರಿಸಿಕೊಂಡದನು, ಅಂದರೆ ಲೋಕಾನುಸಾರವಾಗಿ. ಆದರೆ ಅಬ್ರಹಾಮನು ದೇವರು ತೋರಿಸಿಕೊಟ್ಟಂಥ ದೇಶವನ್ನು ಆರಿಸ್ಕೊಳ್ತಾ ಇದ್ದಾನೆ. ದೇವರೇ ಬಂದು ಅವನ ಮಾತಾಡ್ತಾ ಇದ್ದ ಅಬ್ರಹಾಮನೊಟ್ಟಿಗೆ, ನೋಡಪ್ಪ, ನೀನು ಕಣ್ಣೆತ್ತಿ ನೋಡು, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳ ಕಡೆಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ದೇವರು ಕೊಟ್ಟಂತ ದೇಶ ಆ ರೀತಿ ಆಶೀರ್ವದಿಸಲ್ಪಡ್ತದೆ. ಅಬ್ರಹಾಮನಿಗೆ ದೇವರೇ ಆರಿಸಿಕೊಡ್ತಾನೆ, ಅದೇ ಲೋಟನು ತಾನೇ ಆರಿಸ್ಕೊಂಡು ಹೋಗ್ತಾನೆ. ಆತ್ಮಿಕವಾದವನು ಶಾರೀರದೀನಾದವನು ಇಲ್ಲೇ ವ್ಯತ್ಯಾಸ ಇದೆ. ಲೋಟನು ಶಾರೀರದೀನವಾಗಿರೋದ್ರಿಂದ ತಾನು ಆರಿಸ್ಕೊಂಡು ಹೋಗ್ತಾನೆ. ಅಬ್ರಹಾಮನು ಆತ್ಮಿಕವಾಗಿರೋದ್ರಿಂದ ದೇವರು ಆರಿಸ್ಕೊಡ್ತಾನೆ. ಆರಿಸ್ಕೊಟ್ಟು ಅದನ್ನು ಒಂದು ಒಡಂಬಡಿಕೆ ಮಾಡ್ತಾನೆ. ಒಡಂಬಡಿಕೆ ಮಾಡ್ತಾನೆ ನೋಡ್ರಿ, ಯಾವ ರೀತಿ ಅಂದರೆ, ನೀನು ನೋಡುವ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು, ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು ಅಂತಾನೆ. ಭೂಮಿ ಮೇಲೆ ಇರುವಂತಹ ಧೂಳನ್ನು ಯಾರನ್ನು ಲೆಕ್ಕ ಮಾಡೋಕ್ಕಾಗುತ್ತಾ? ಧೂಳನ್ನು ಎಣಿಕೆ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ನಿನ್ನ ಸಂತಾನ ಅಷ್ಟು ಅಭಿವೃದ್ಧಿ ಮಾಡ್ತೀನಿ, ಅಷ್ಟು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಿಯರೇ, ದೇವರನ್ನ ಯಾರು ಆರಿಸ್ಕೊಳ್ತಾರೋ, ದೇವರ ಮಾತನ್ನು ಯಾರು ಕೇಳ್ತಾರೋ, ಆತ್ಮಿಕವಾಗಿ ಯಾರು ಜೀವಿಸ್ತಾರೋ ಅವ್ರಿಗೆ ದೇವರೇ ಕೊಡ್ತಾನೆ. ದೇವರೇ ಆಸ್ತಿ ಅಂತಸ್ತುಗಳನ್ನು, ಐಶ್ವರ್ಯನ ಕೊಡ್ತಾನೆ, ಆಶೀರ್ವದಿಸಲ್ಪಡ್ತಾನೆ. ಅದಕ್ಕೆ ನಾನು ಬೆಳಿಗ್ಗೆ ಒಂದು ವಾಕ್ಯ ಓದುವಾಗ ನೆನಪಾಗ್ತಾ ಇದೆ. 105ನೇ ಕೀರ್ತನೆಯಲ್ಲಿ ಒಂದು ಮಾತಿದೆ. ಏನಿದೆ ಅಂದರೆ 8ನೇ ವಚನ ಏನಂತೆ, ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಅಂದರೆ ದೇವರು ವಾಗ್ದಾನ ಮಾಡಿದ್ದನ್ನ 1000 ತನಕಗಳು ಒಂದು ದಿನ ಮರೆಯದೆ ನೆನಪಲ್ಲಿ ಇಟ್ಕೊಂಡಿರ್ತಾನಂತೆ. ಒಂದು ದಿನ ಕೂಡ ದೇವರು ಮರ್ತೋಗೋದಿಲ್ಲಂತ. ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನವನ್ನ ಒಂದು ದಿನ ಆತನ ಮರ್ತೋಗಿಲ್ಲ. ಹಾಗೆ ನಿನಗೂ ಮಾಡಿದ ವಾಗ್ದಾನ ಒಂದು ದಿನ ಕೂಡ ಆತನ ಮರ್ತೋಗೋದು. ನೀನು ಆತ್ಮಿಕವಾಗಿ ಅಬ್ರಹಾಮನಾಗಿ ಜೀವಿಸಿದರೆ, ಅಬ್ರಹಾಮನಿಗೆ ಹೇಳಿದ್ದಾನೆ, ಏನು ಭೂಮಿ ಆಕಾಶ ಇರುವ ತನಕ ನಿನ್ನ ವಂಶವನ್ನು ವೃದ್ಧಿ ಮಾಡ್ತೀನಿ, ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಾರೆ. ದೇವರ ದೃಷ್ಟಿಯಲ್ಲಿ 1000 ವರ್ಷಗಳು ಒಂದು ದಿನದ ಲೆಕ್ಕಂತೆ. ಆದರೆ ದೇವರು 1000 ತಲೆಗಳು ತನಕ ಆಶೀರ್ವಾದ ನೆನಪಿನಲ್ಲಿ ಇಟ್ಕೊಳ್ತಾನೆ. ಅಂದರೆ ಎಷ್ಟು, ಅದು ನಿತ್ಯವೂ ಒಂದು ದಿನ ಕೂಡ ಮರೆಯೋದಿಲ್ಲಂತೆ. ಆ ರೀತಿ ದೇವ್ರ ಪ್ರಿಯರೇ ಆರಿಸ್ಕೊಂಡು ಅಭಿವೃದ್ಧಿ ಮಾಡುವಂಥವ್ರು. ಅಂದರೆ ಅಬ್ರಹಾಮನಿಗೆ ತೃಪ್ತಿಕರವಾದ ಜೀವನ ದೇವರು ಕೊಡ್ತಾನೆ.
ತೃಪ್ತಿಕರವಾದ ಜೀವನ ದೇವರು ಕೊಡ್ತಾನೆ. ಲೋಟನ್ಗೆ ತಾನು ಆರಿಸ್ಕೊಳ್ತಾನೆ. ಶಾರೀರಿಕವಾಗಿ ಆ ಲೋಕದ ಕ್ಷಣಿಕ ಮಾತ್ರ ಆರಿಸ್ಕೊಂಡಾದ್ರೆ ಆದರೆ ಆ ಲೋಟನ ದೇಶದಲ್ಲಿ ಹೆಚ್ಚು ಕಾಲ ಜೀವಿಸೋಕ್ಕೂ ಆಗಲಿಲ್ಲ. ಅವ್ರು ಆ ಊರನ್ನೇ ಬಿಟ್ಟು ಹೋಗ್ಬೇಕಾಗುತ್ತೆ. ಅದು ಬೆಂಕಿ ಗಂಧಗಳು ಬಿದ್ದು ಉರಿದು ಇವತ್ತಿಗೂ ಸಾಕ್ಷಿಯಾಗಿ ಇಡಲ್ಪಟ್ಟಿದೆ ಆ ದೇಶ. ಇವತ್ತು ಅಲ್ಲಿ ಯಾವುದೇ ಒಂದು ರೀತಿ ಬೆಳೆ ಬೆಳೆಯೋದಿಲ್ಲ. ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೇವೆ, 10ನೇ ಅಧ್ಯಾಯ 22ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನ, ಯೆಹೋವನ ಆಶೀರ್ವಾದ ಭಾಗ್ಯದಾಯಿಕು ಅಂತದೆ. ಅಂದ್ರೆ ತೆಲುಗು ಬೈಬಲ್ ಅಲ್ಲಿ ಏನ್ ಹೇಳ್ತಂದ್ರೆ, ಯೆಹೋವ ಆಶೀರ್ವಾದಮು ಐಶ್ವರ್ಯಮಿಚ್ಚುನು ಅಂತ. ಅಂದ್ರೆ ಭಾಗ್ಯದಾಯಕ ಅಂದ್ರೆ ಯೆಹೋವನ ಆಶೀರ್ವಾದವು ಐಶ್ವರ್ಯ ಕೊಡುತ್ತದೆ, ಅಭಿವೃದ್ಧಿ ಮಾಡ್ತದೆ, ಇನ್ನೂ ಹೆಚ್ಚಾಗಿ ಇದು ಮಾಡ್ತದೆ ಅಂತೇಳಿ. ಹಾಗಾಗಿ ಅದು ವ್ಯಸನವನ್ನು ಸೇರಿಸುದು. ದೇವರು ಕೊಡುವಂತ ಆಶೀರ್ವಾದ ಎಷ್ಟು ಮಾತ್ರಕ್ಕೂ ವ್ಯಸನ ಬರೋದಿಲ್ಲಂತೆ, ದುಃಖ ಆಗೋದಿಲ್ಲಂತೆ, ನೋವಾಗೋದಿಲ್ಲಂತೆ. ಯಾವಾಗಲೂ ಏನಿದ್ರು ಇಲ್ಲದೆ ಇದ್ರು ಸಮಾಧಾನವಾಗಿ ಜೀವಿಸುವಂತ ಜೀವಿತ ಆಗಿರ್ತದಂತೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಆ ಪೌಲನು ತಿಮೋತಿಯವರಿಗೆ ಬರೆದಂದು ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಕೊನೆಯದಾಗಿ ಇಲ್ಲಿ ಏನ್ ಹೇಳ್ತಾನಂದ್ರೆ, ತಿಮೋತಿ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 6ನೇ ವಚನ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಅಂದ್ರೆ ಸಂತುಷ್ಟಿ ಅಂದ್ರೆ ಏನಿದೆಯೋ ದೇವರು ಏನ್ ಕೊಟ್ಟಿರೋ ಅದರಲ್ಲೇ ತೃಪ್ತಿಯಾಗಿ ಜೀವಿಸುವಂಥದ್ದು. ಇದು ದೇವರಿಂದ ತಗೊಂಡಂಥವ್ರು, ಹೊಂದಿಕೊಂಡಂಥವ್ರು, ಅವ್ರಿಗೆ ಏನಿರಲಿ, ಒಂದು ಜೊತೆ ಬಟ್ಟೆ ಇದೆಯಾ ಅದರಲ್ಲೇ ತೃಪ್ತರಾಗಿ ಜೀವಿಸ್ತಾರೆ. ಏನೋ ಆ ಒಂದು ಒಳ್ಳೆ ಬಿರಿಯಾನಿ ಸಿಗಲಿಲ್ಲ, ಒಂದು ಅನ್ನ ಸಾಂಬಾರು, ಒಂದು ಮುದ್ದೆ, ಒಂದು ಗೊಜ್ಜು ಸಿಗಲಿ, ಅದನ್ನೇ ತೃಪ್ತಿಯಾಗಿ ತಿಂದು ಜೀವನ ಮಾಡ್ತಾರೆ. ಅವ್ರು ಅದು ಬೇಕು ಇದು ಬೇಕು, ಅದು ಬೇಕು ಇದು ಬೇಕು ಯಾವುದೂ ಆಶಿಸೋದಿಲ್ಲ. ಒಳ್ಳೆ ಊಟನೂ ಕೂಡ ಆಶಿಸೋದಿಲ್ಲ. ದೇವರು ಏನು ಕೊಡ್ತಾನೋ ಅದರಲ್ಲೇ ತೃಪ್ತರಾಗಿ ಜೀವಿಸ್ತಾರೆ. ಅದೇ ಅವರಿಗೆ ಪರಮಾನಂದ, ಅಮೃತವಾದ ಭೋಜನ ಆಗಿರ್ತದೆ, ಮುಷ್ಟಾನ್ನವಾಗಿರ್ತದೆ. ಹಾಗೆ ಸಂತುಷ್ಟವಾದ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಅಂದ್ರೆ ತೃಪ್ತಿಯಾಗಿ ಭಕ್ತಿಯನ್ನು ಆಚರಿಸಬೇಕು, ಸಂತೃಪ್ತಿಯಾಗಿ ದೇವರನ್ನ ಆರಾಧಿಸಬೇಕು, ಸಂತೃಪ್ತಿಯಾಗಿ ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸಬೇಕು. ಆಗ ದೇವರು ಏನು ಮಾಡ್ತಾನೆ, ಅವ್ರಿಗಿರುವುದರಲ್ಲೇ ತೃಪ್ತರಾಗಿ ಅವರು ಜೀವಿಸಲಿಕ್ಕೆ ಆತನ ಸಹಾಯ ಮಾಡ್ತಾನೆ. ತೃಪ್ತರಾಗಿ ಅವರು ಜೀವಿಸಲಿಕ್ಕೆ ದೇವರು ಅವ್ರಿಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಆದ್ರ ಪ್ರಿಯ ನನ್ನ ಸಹೋದರರೇ, ಅದೇ 1 ತಿಮೋತಿ 4:8 ಏನು ಹೇಳ್ತಾರೆ ಅಂದ್ರೆ, ದೇಹದ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು, ಅದಕ್ಕೆ ಇಹಪರಗಳಲ್ಲಿ ಜೀವ ವಾಗ್ದಾನ ಉಂಟು ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ, ದೇಹ ಸಾಧನೆಯು ಅಂದ್ರೆ ಈ ಲೋಕದಲ್ಲಿ ನಾವು ದೇಹ ಸಾಧನೆ ಮಾಡಬೇಕು. ದೇಹ ಏನು ಕೇಳ್ತದೋ ಅದನ್ನೆಲ್ಲ ಕೊಡಬಾರದು. ಈ ಶರೀರ ಏನೇನೋ ಕೇಳ್ತದೆ, ಅದನ್ನೆಲ್ಲ ಕೊಡಬಾರ್ದು. ಅದನ್ನೇನು ಮಾಡ್ಬೇಕಂದ್ರೆ ಸ್ವಲ್ಪ ಸಾಧನೆಯಾಗಿ ನಾವು ಒಂದು ಗಟ್ಟಿ ಮನಸ್ಸುಳ್ಳವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದು, ದೇಹ ಕೇಳಿದ್ದನ್ನೆಲ್ಲ ಕೊಡದೆ ಭಕ್ತಿ ವೃದ್ಧಿಯಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ದೇಹ ಸಾಧನೆ ಮಾಡ್ಕೋಬೇಕಂತೆ. ಏನಂತೆ, ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿ ಆದರೂ ಎಲ್ಲಾ ವಿಧಗಳಲ್ಲಿ ಪ್ರಯೋಜನವಾದದ್ದು. ಹಲ್ಲೆಲೂಯಾ. ದೇವರ ಭಕ್ತಿ ಎಲ್ಲ ರೀತಿಯಲ್ಲಿ ಪ್ರಯೋಜನವಾಗಿದೆ. ಆ ಭಕ್ತಿ ಏನ್ ಮಾಡ್ತದೆ ಅಂದ್ರೆ ಆಶೀರ್ವಾದ ಮಾಡ್ತದೆ, ಮೇಲೆತ್ತಾರೆ. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು ಎಂಬುದಾಗಿ. ಇಹಪರಗಳಲ್ಲಿ ಅಂದ್ರೆ ಈ ಲೋಕದಲ್ಲಿ ಭೂಮಿ ಮೇಲೆ ಏನಾಗಿದೆ, ಜೀವ ವಾಗ್ದಾನ ಉಂಟು, ಪರಲೋಕದಲ್ಲಿ ನಿತ್ಯ ಜೀವಿತ ಉಂಟು. ಪ್ರಿಯನ ಪರಲೋಕದಲ್ಲಿ ಯುಗ ಯುಗಾಂತರ ಜೀವಿಸುವಂತ ಜೀವಿತ, ನರಕದಲ್ಲಿ ಯುಗ ಯುಗಾಂತರ ನಾವು ಸಾಯುವಂತ ಜೀವಿತ ದೇವರು ಕೊಡೋದಿಲ್ಲ. ಈ ಲೋಕದಲ್ಲಿ ದೇವರ ಆಯಸ್ಸು ಜೀವಗ್ರಂಥದಲ್ಲಿ ಎಷ್ಟು ಬರೆದಿರ್ತಾನೋ ಅಷ್ಟು ಆಯಸ್ಸು ಹೊಂದಿದವರಾಗಿ ಜೀವಿಸ್ತಾರೆ. ಮತ್ತು ಪರಲೋಕದಲ್ಲಿ ಯುಗ ಯುಗಾಂತರಗಳು ದೇವರು ಎಷ್ಟು ಕಾಲ ಜೀವಿಸಿರ್ತಾನೋ ಅಷ್ಟು ಕಾಲ ಆ ಪರಲೋಕದಲ್ಲಿ ಜೀವ ವಾಗ್ದಾನ ಹೊಂದಿ ಆ ಪರಲೋಕದಲ್ಲಿ ದೇವರ ರಾಜ್ಯದಲ್ಲಿ ಸೇರಿ
ನಿತ್ಯವಾಗಿ ಜೀವಿಸುವಂತಹ ಒಂದು ಭಾಗ್ಯ ದೇವರು ಕೊಡ್ತಾನೆ. ಅದಕ್ಕಾಗಿ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಈ ದೇವರೇನು ಕೊಟ್ಟಿದ್ದನೋ ಅಷ್ಟರಲ್ಲೇ ತೃಪ್ತರಾಗಿ ದೇವರ ಭಕ್ತಿಯಲ್ಲಿ ಸಂತೃಪ್ತಿಯಾಗಿ ಯಾರು ಜೀವಿಸ್ತಾರೋ ಅದು ದೊಡ್ಡ ಲಾಭನಂತೆ. ಅಂದರೆ ಪರಲೋಕದಲ್ಲಿ ಈ ಭೂಲೋಕದಲ್ಲಿ ಎರಡು ಕಡೆ ಕೂಡ ಜೀವ ವಾಗ್ದಾನ ಕೊಟ್ಟು ಎಷ್ಟು ಮಾತ್ರಕ್ಕೂ ಅವ್ರ ಕೈ ಬಿಡದೆ ಕಾಪಾಡಲಿಕ್ಕೆ ಆತನು ಕೈ ಹಿಡಿದು ನಡೆಸುವ ಆತನಾಗಿರ್ತಾನೆ. ಹಲ್ಲೆಲೂಯ. ಪ್ರಿಯ ನನ್ನ ಸಹೋದರ ಸಹೋದರಿ, ಹಾಗಾಗಿ ದೇವರನ್ನ ನಂಬ್ರಿ, ದೇವರ ವಾಕ್ಯನ ಪಾಲಿಸ್ರಿ, ಆತ್ಮಿಕವಾಗಿ ಜೀವಿಸ್ರಿ, ಶಾರೀರಿಕವಾಗಿ ಎಷ್ಟು ಮಾತ್ರಕ್ಕೂ ಜೀವಿಸಬೇಡ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಗ್ದಾನದ ಮುಖಾಂತರ ದೇವರು ಒಬ್ಬೊಬ್ಬರನ್ನು ಕಾಪಾಡಲಿ. ದೇವರು ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಲೂ ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾಳು ಮಾಡುವಂಥ ದೇವರು. ಅದಕ್ಕೆ ಎಲ್ಲ ಮಹಿಮೆಯನ್ನು, ಘನತೆಯನ್ನು, ಗೌರವವನ್ನು ಆತನ ಸಲ್ಲಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಇನ್ನು ಪರಿಶುದ್ಧವಾದ ನಮಗೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಅಪ್ಪ ನೀನು ಒಳ್ಳೆ ದೇವರು ಸ್ವಾಮಿ, ಒಳ್ಳೆ ಕಾಳು ಮಾಡುತ್ತ ದೇವರಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ಆನ್ಲೈನಲ್ಲಿ ಸೇರಿ ಬಂದ ಎಲ್ಲ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶ್ರಯಿಸಿ, ನೀನು ನಡೆಸಪ್ಪ, ನೀನು ಅದ್ಭುತ ಮಾಡಪ್ಪ, ನೀನು ಮಹಿಮೆ ಹೊಂದ್ಕೋಪ್ಪ. ಹೌದು ಸ್ವಾಮಿ ಅಪ್ಪ, ಆತ್ಮಿಕವಾದವರಾಗಿ ಜೀವಿಸುವಂತೆ ಸ್ವಾಮಿ, ಶಾರೀರಿಕದಿನವರಾಗಿ ಎಷ್ಟು ಮಾತ್ರ ಜೀವಿಸಿದೆ ಸ್ವಾಮಿ. ಅಪ್ಪ ಆ ಲೋಟನು ಶಾರೀರಿಕದಿನವಾಗಿ ಜೀವಿಸಿದನು ಕರ್ತನೆ. ಹಾಗಾಗಿ ಅಪ್ಪ ಅವನು ತೃಪ್ತಿ ಇರಲಿಲ್ಲ, ಅವನ ಕುಟುಂಬನ ಕಳ್ಕೊಂಡ, ಲೋಕಾನುಸಾರ ಹೋಗ್ಬಿಟ್ಟ ಸ್ವಾಮಿ. ಆದರೆ ಕರ್ತನೆ ಆತ್ಮಿಕವಾಗಿ ಜೀವಿಸಿದ ಅಬ್ರಹಾಮನು ನೀನು ಒಂದು ಭಯಭಕ್ತಿಯಲ್ಲಿ ನಿನ್ನ ಕೊಟ್ಟಂತ ವಾಗ್ದಾನಕ್ಕನುಸಾರವಾಗಿ ನೀನು ಆರಿಸ್ಕೊಟ್ಟಂತ ದೇಶದಲ್ಲಿ ಅವನು ಜೀವಿಸಿದ್ರಿಂದ ಅವನಪ್ಪ ಆ ಲೋಕದಲ್ಲಿ ಇನ್ನೂ ಜೀವಿಸುವ ಆತನಾಗಿದ್ದಾನೆ. ಅವನು ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಜೀವಿಸುವ ಆತನಾಗಿದ್ದೇವೆ ಸ್ವಾಮಿ. ಹಾಗಾಗಿ ಅಪ್ಪ ಈ ಮಾತುಗಳು ಕೇಳುವಂತ ನಿನ್ನ ಮಕ್ಕಳು ಎಷ್ಟು ಮಾತ್ರಕ್ಕೂ ದೀನವಾಗಿ ಜೀವಿಸಿದ ಸ್ವಾಮಿ, ಆತ್ಮಿಕವಾಗಿ ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರು ನೀವು ಆಶೀರ್ವದಿಸಿ, ನೀವೇ ಮಹಿಮೆ ಎಂದುಕೋಬೇಕೆಂಬುದಾಗಿ, ಒಬ್ಬೊಬ್ಬರು ನೀವೇ ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್. ಆಮೆನ್. ಆಮೆನ್.